ಲೋಕಾಯುಕ್ತರ ಬಲೆಯಲ್ಲಿ ಬಿದ್ದಿದ್ದ ಭ್ರಷ್ಟ ಅಧಿಕಾರಿಯಿಂದ ನೀತಿ ಪಾಠನ ಇದನ್ನ ಸ್ವೀಕಾರ ಮಾಡೋದಕ್ಕೆ ಸಾಧ್ಯನಾ? ಹಣ ಪಡೆಯುವಾಗ ಸಿಕ್ಕಿ ಬಿದ್ದವರಿಂದಲೇ ನೈತಿಕತೆಯ ಪಾಠ. ಭ್ರಷ್ಟಾಚಾರದ ಆರೋಪ ಹೊತ್ತ ಅಧಿಕಾರಿಯಿಂದಲೇ ನಕಲಿ ಸಂಬಂಧಗಳ ಅನಾವರಣ. ಭೂತದ ಬಾಯಲ್ಲಿ ಭಗವದ್ಗೀತೆ ಅಂದಂಗೆ ಲೋಕಬಲೆಯಲ್ಲಿ ಬಿದ್ದು ಹೊರಳಾಡಿ ನರಳಾಡಿ ಲಾಕ್ ಆಗಿ ಹೊರಬಂದ ಅಧಿಕಾರಿ ನೀತಿ ಪಾಠ ಮಾಡೋದಂತೆ. ಭ್ರಷ್ಟಾಚಾರದ ಆರೋಪ ಹೊತ್ತ ಅಧಿಕಾರಿಯಿಂದಲೇ ನಕಲಿ ಸಂಬಂಧಗಳ ಅನಾವರಣ. ಯಲಹಂಕ ವಿಶೇಷ ತಹಶೀಲ್ದಾರ್ ಮುನಿಶ್ಯಾಮ ರೆಡ್ಡಿ ಮಾರ್ಮಿಕವಾದ ಸ್ಟೇಟಸ್ ಹಾಕೊಂಡಿದ್ದಾರೆ. ಲೋಕಾಯುಕ್ತ ಕೈಗೆ ಸಿಕ್ಕಿಬಿದ್ದಿದ್ದ ಅಧಿಕಾರಿಯಿಂದ ದೊಡ್ಡ ಪಾಠ. ಇದು ಪಶ್ಚಾತ್ತಾಪವೋ ಅಥವಾ ವ್ಯವಸ್ಥೆ ಮೇಲಿನ ಆಕ್ರೋಶವೋ? ಲೋಕ ಟ್ರಾಪ್ ಆಗಿದ್ರು ವರ್ಗಾವಣೆಯಾಗದ ಪ್ರಭಾವ. ಈಗ ಮೊಬೈಲ್ ಸ್ಟೇಟಸ್ ಮೂಲಕ ಚಾಟಿ ಬೀಸಿದ್ದಾರೆ. ಯಾರನ್ನ ಗುರಿಯಾಗಿಸಿಕೊಂಡು ಸ್ಟೇಟಸ್ ಹಾಕೊಂಡ್ರೂ ಅರ್ಥ ಆಗ್ತಾ ಇಲ್ಲ. ಭೂತದ ಬಾಯಲ್ಲಿ ಭಗವದ್ಗೀತೆ. ಈ ಹಿಂದೆ ಲೋಕಬಲೆಯಲ್ಲಿ ಭ್ರಷ್ಟಾಚಾರದ ಆರೋಪವನ್ನು ಹೊತ್ಕೊಂಡು ಲಾಕ್ ಆಗಿದ್ದ ತಹಶೀಲ್ದಾರ್ ಮಾಲೀಕನೊಬ್ಬನ ಹೆಸರನ್ನ ಪಹಣಿಯಲ್ಲಿ ಸೇರಿಸಬೇಕು ಅಂತ ಹೇಳಿ ಲಂಚ 10 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ. ಪುಣ್ಯಾತ್ಮ 2 ಲಕ್ಷ ತಗೋಬೇಕಾದ್ರೆ ತಗಲಾಕೊಂಡಿದ್ದ. ಆ ಹಲ್ಕ ಕೆಲಸದ ಆರೋಪ ಹೊತ್ಕೊಂಡಿರುವಂತಹ ಯಲಹಂಕ ವಿಶೇಷ ತಹಶೀಲ್ದಾರ್ ಅದಾದ ನಂತರ ಅವರ ವಿರುದ್ಧ ಕ್ರಮ ಆಯಿತು. ಈಗಲೂ ಕೂಡ ವರ್ಗಾವಣೆ ಆಗಿಲ್ಲ ಮನುಷ್ಯ. ಆದೇಶ ಹೊರಡಿಸಲಾಗಿದ್ರೂ ಕೂಡ ಕೂತ ಚೇರನ್ನ ಬಿಟ್ಟು ಹೋಗೋದಿಲ್ಲ, ನನಗೂ ಈ ಚೇರಿಗೂ ಭಾವನಾತ್ಮಕ ಸಂಬಂಧ ಇದೆ ಅಂತ ಹೇಳಿ ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಅವರನ್ನ ಎದ್ದು ನಿಂತ್ಕೊಂಡು ಹೋಗು ಅನ್ನೋದಕ್ಕೂ ಅಧಿಕಾರಿ ಇಲ್ಲ, ಎದಳದಕ್ಕೆ ಆ ಅಧಿಕಾರಿನೂ ಸಿದ್ಧತೆ ಇಲ್ಲ. ಈ ತರಹದ್ದೊಬ್ಬ ಆರೋಪ ಹೊತ್ಕೊಂಡಿರ್ತಕ್ಕಂಥ ಅಧಿಕಾರಿ ತನ್ನ ಸ್ಟೇಟಸ್ನಲ್ಲಿ ಹಾಕೊಂಡಿರೋದೇನು ಗೊತ್ತಾ? ನೀತಿ ಪಾಠ. ಲೋಕಾಯುಕ್ತ ಟ್ರಾಪ್ ಆದರೂ ವರ್ಗಾವಣೆಯಾಗದೆ ಯಲಹಂಕದಲ್ಲೇ ಠಿಕಾಣಿ. ನೋಡಿ, ಆ ಸ್ಟೇಟಸ್ನಲ್ಲಿರ್ತಕ್ಕಂತಹ ಬರಹವನ್ನು ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದ್ದೀವಿ. ಕೆಲವೊಂದು ಸಂಬಂಧಗಳು ಮುಖವಾಡವಿದ್ದಂತೆ, ಕೆಲವೊಂದು ಸಂಬಂಧ, ಕೆಲವೊಂದು ರಿಲೇಶನ್ಶಿಪ್ಪು ಅದೊಂಥರ ಮುಖವಾಡ ಇದ್ದಂತೆ, ಮೇಲೆ ಸಿಂಪತಿ ಒಳಗೆ ಕಿತಾಪತಿ. ಈ ಹಿಂದೆ 2025ರಲ್ಲಿ ನೀವು ಮಾಡಿರೋ ಕಿತಾಪತಿ ನೆನಪಿದೆಯಾ? ನಿಮ್ಮ ವಿರುದ್ಧ ಕೇಳಿ ಬಂದಿದ್ದ ಆರೋಪ ನೆನಪಿದೆಯಾ? ಕೇಳಿಸಿಕೊಂಡಿರುವ ಈ ಕಿವಿಗಳಿನ್ನೂ ಮರೆತಿಲ್ಲ ನಿಮ್ಮ ವಿರುದ್ಧದ ಆರೋಪ. 2 ಲಕ್ಷ ರೂಪಾಯಿಯನ್ನ ಪಡೆದುಕೊಳ್ಳುವಾಗ ಲಂಚದ ರೂಪದಲ್ಲಿ ರೆಡ್ ಹ್ಯಾಂಡ್ ಆಗಿ ನೀವು ತಗಲಾಕೊಂಡಿರೋ ಸೀನು ನಮ್ಮ ಕಣ್ಣಿನ ಕೃಷ್ಣಮಣಿಗಳು ಇನ್ನೂ ಮರೆತಿಲ್ಲ. ನಿಮ್ಮನ್ನ ಹಿಡಿದುಕೊಂಡು ಹೋಗೋ ದೃಶ್ಯ ಕಣ್ಣುಗಳು ಮರೆತಿಲ್ಲ. ಸೊ ಆರೋಪ ಹೊತ್ಕೊಂಡಿರೋ ನೀವು ಸ್ಟೇಟಸ್ ಹಾಕೊಂಡ್ರದ್ದು ನೋಡಿ. ಇದು ತಪ್ಪು ಅಂತ ಹೇಳ್ತಿಲ್ಲ ನಾವು, ಆದರೆ ನಿಮ್ಮ ಉದ್ದೇಶ ಏನು? ಈ ಸ್ಟೇಟಸ್ ಹಾಕಿಕೊಂಡಿರುವ ನಿಮ್ಮ ತಾತ್ಪರ್ಯ ಏನು? ಕೆಲವೊಂದು ಸಂಬಂಧಗಳು ಮುಖವಾಡವಿದ್ದಂತೆ, ಮೇಲೆ ಸಿಂಪತಿ ಒಳಗೆ ಕಿತಾಪತಿ. ಅದರ ಅರ್ಥ ಏನು ಅರ್ಥ ಆಗ್ತಾ ಇಲ್ಲ. ಲಂಚ ಪ್ರಕರಣ ಯಲಹಂಕ ತಾಲೂಕಿನ ವಿಶೇಷ ತಹಶೀಲ್ದಾರ್ ಸೇರಿ 3 ಬಂಧನ ಆಗಿತ್ತು. 2025ರ ಪ್ರಕರಣ ಇದು, ಫೆಬ್ರವರಿ ತಿಂಗಳದ್ದು. ಜಾಮೀನು ಅರ್ಥಾತ್ ಇವರ ವಿರುದ್ಧದ ಆರೋಪ. ಇನ್ನು ಮಾಲೀಕನ ಹೆಸರನ್ನು ಪಹಣಿಯಲ್ಲಿ ಸೇರಿಸೋದಕ್ಕೆ 2 ಲಕ್ಷ ಲಂಚ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಯಲಹಂಕ ತಾಲೂಕಿನ ವಿಶೇಷ ತಹಶೀಲ್ದಾರ್ ಮುನಿಶ್ಯಾಮ ರೆಡ್ಡಿ ಸೇರಿ 3ರನ್ನ ಲೋಕಾಯುಕ್ತರು ಈ ಹಿಂದೆ ಅರೆಸ್ಟ್ ಮಾಡಿದ್ರು 2025. ಆ ಪ್ರಕರಣದಲ್ಲಿ ಈತ ಆರೋಪಿಯಾಗಿತ್ತು. ಈತ ರೆಡ್ ಹ್ಯಾಂಡ್ ಆಗಿ ಸಿಹಾಕೊಂಡಿದ್ರು. ಆ ತರಹದ ಕಳಂಕ ಮೆತ್ತಿಕೊಂಡಿರ್ತಕ್ಕಂತಹ ತಹಶೀಲ್ದಾರ್ ಸ್ಥಾನದಲ್ಲಿರುವ ಒಬ್ಬ ಅಧಿಕಾರಿ ಹಾಕೊಂಡಿರೋ ಸ್ಟೇಟಸ್ ಇದು. ಇನ್ನು ಜೊತೆಗೆ ಇವರ ವರ್ಗಾವಣೆ ಎನ್ನುವಂತಹ ಒಂದು ಅಸ್ತ್ರ ಪ್ರಯೋಗ ಆಗಿದೆ ಇವ್ರ ಮೇಲೆ. ಆದರೆ ಆ ಚೇರ್ನ ಬಿಟ್ಟು ಅಲಗಾಡ್ತಾ ಇಲ್ಲ ಮನುಷ್ಯ. ಆ ಚೇರಿಗೂ ಅವರಿಗೆ ಅದೇನು ಋಣಾನುಬಂಧ ಇದೆಯೋ ಗೊತ್ತಿಲ್ಲ. ಅವ್ರ ಜೊತೆ ಮಾತನಾಡಿಸೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಕೇಳೋಣ ಅವ್ರದ್ದು ಒಂದು ಆರ್ಗ್ಯಾನಿಕ್ ಒಪಿನಿಯನ್ನು. ನಿರಂತರವಾಗಿ ಸಂಪರ್ಕ ಪ್ರಯತ್ನ ಆಗ್ತಾ ಇದೆ, ಬಟ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಅವರ ಆರ್ಗ್ಯಾನಿಕ್ ಒಪಿನಿಯನ್ ಕೇಳ್ಬೋದಾಗಿತ್ತು. ಅಲ್ರಿ, ನಿಮಗೆ ಆ ಚೇರ್ ಅಷ್ಟು ಇಷ್ಟನಾ? ನಿಮ್ಮ ವಿರುದ್ಧ ವರ್ಗಾವಣೆಯ ಆದೇಶ ಆಗಿದೆಯಲ್ಲ, ಯಾಕೆ ಹೋಗ್ತಾ ಇಲ್ಲ? ಜೊತೆಗೆ ನಿಮ್ಮ ನೀತಿ ಪಾಠ ಇಷ್ಟ ಆಯಿತು, ಅದರ ಸಾಲಿನ ಅರ್ಥ ಹೇಳಿ. ಯಾರಿಗೆ ನೀತಿ ಪಾಠ ಹೇಳ್ತಾ ಇರೋದು? ನಿಮ್ಮ ಗ್ರಹಿಕೆಯಲ್ಲಿ ಯಾರು ನಿಮ್ಮ ಗುರಿ? ನೀವು ಯಾರಿಗೆ ಹೇಳ್ತಾ ಇದ್ದೀರಿ? ಸ್ಟೇಟಸ್ ಎನ್ನುವಂತಹ ಮೈದಾನದಲ್ಲಿ ಬಂದೂಕಿಟ್ಟು ಯಾರಿಗೆ ಶೂಟ್ ಮಾಡ್ತಾ ಇದ್ದೀರಿ? ಇವೆಲ್ಲವೂ ಕೇಳೋಣ ಅನ್ಕೊಂಡ್ವಿ, ಆದರೆ ಆ ಮನುಷ್ಯ ಫೋನ್ ಪಿಕ್ ಮಾಡ್ತಾ ಇಲ್ಲ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.